ಪರಮಾತ್ಮ ಆಪದ್ ಬಾಂಧವ ಅನಂತ ರಕ್ಷಕ ನಮ್ಮನ್ನು ಕಾಪಾಡಿ ಪಾಂಡುತನೆಯರೇ ವಿಜಯಶಾಲಿಗಳಾಗಿ ಧರ್ಮಪುತ್ರ ಪರಮಾತ್ಮ ಅಣ್ಣ ಸಕಲ ಶ್ರೇಯಸ್ಸಿಗೂ ಕಾರಣಕರ್ತನಾಗಿರುವ ನಿನ್ನನ್ನೇ ಅನುದಿನ ನಿನಗಿನ್ನೂ ದಯಬಾರದೆ ಘನತೆಯನ್ನು ಉಳಿಸಿ ಕಾಪಾಡುವುದೇ ನಮ್ಮ ಕರ್ತವ್ಯವಾಗಿದೆ ಅಲ್ಲವೇ? ಬನ್ನಿ ಈ ಪೀಠವನ್ನು ಅಲಂಕರಿಸಿ. ಬನ್ನಿ ದೇವ. ಧರ್ಮಪುತ್ರ, ನನ್ನನ್ನು ಧ್ಯಾನಿಸಿದ ಕಾರಣವೇನು? ಪರಮಾತ್ಮ ಆಪದ್ಬಂಧವ ಅನಾಥ ರಕ್ಷಕ ನಮ್ಮನ್ನು ಕಾಪಾಡು ಕಾಪಾಡು. ಪರಮಾತ್ಮ, ನಾವು ಮಾಡುತ್ತಿರುವ ಈ ರಾಜಸೇವಕವನ್ನು ನಿರ್ವಿಘ್ನಗೊಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವನು ದೇವ. ಧರ್ಮಪುತ್ರ, ದೇಶದಲ್ಲಿರುವ ಸಕಲ ರಾಜರನ್ನು ಜಯಿಸಿ ಧನಕನಕ ವಸ್ತುಗಳನ್ನು ತಂದಿರುವರು. ಈ ನಿನ್ನ ತಮ್ಮಂದಿರ ಸಾಹಸವೇನು ಕಡಿಮೆ ಏನು? ಪರಮಾತ್ಮ, ಆ ನರರಾಕ್ಷಸನ ರಾಜರಾಸನನ್ನು ಜಯಿಸಲು ನನಗೆ ತುಂಬಾ ಕಷ್ಟಕರವಾಗಿತ್ತು. ಅವರು ನಿನ್ನ ಪುಟ ತಪೋಷದಿಂದ ಅವನನ್ನು ಜಯಿಸಿದರು. ಕೇಳು, ಇಷ್ಟು
ಸುದರ್ಶನ, ಬಕ ಇಡಂಬಾದಿಗಳನ್ನು ಗೆದ್ದಾಗಲೇ ನಿನ್ನ ಪರಾಕ್ರಮವನ್ನು ನಾನು ಬಲ್ಲೆನು. ಪರಮಾತ್ಮ, ನೀನು ನನ್ನ ಜೊತೆಯಲ್ಲಿರುವಾಗ ನನಗೆ ಭಯವೇತಕಿ. ಆ ಡಂಬಾಸುರನ 99 ಸಹೋದರನನ್ನು ಕೊಂದು ಈ ಕವಚವನ್ನು ಪಡೆಯಲು ನೀವೇ ಕಾರಣವಲ್ಲವೇ? ಕಾಂಡವವನ್ನು ಸುಟ್ಟು ಅಗ್ನಿದೇವನಿಂದ ಈ ಧನಸ್ಸನ್ನು ಪಡೆಯಲು ನೀವೇ ಕಾರಣವಲ್ಲವೇ? ಪರಮಾತ್ಮ ಕೇಳು. ಅರ್ಜುನ, ನಾನಿರುವಾಗ ನಿನಗೆ ಭಯವೇಕೆ? ಪರಮಾತ್ಮ, ಪರಮಾತ್ಮ, ನೀವು ಈ ರಹಸ್ಯವನ್ನು ನಿರ್ವಿಘ್ನಗೊಳಿಸಬೇಕು ಸ್ವಾಮಿ. ಪರಮಾತ್ಮ, ಯುಧಿಷ್ಠಿರ, ಈ ಯಾಗದ ಕೆಲಸಗಳನ್ನು ಮಾಡಲು ನಮಗೆ ತುಂಬಾ ಕಷ್ಟಕರವಾಗಿ ತೋರುತ್ತಿರುವುದು. ಅದು ಅಲ್ಲದೆ ನಮ್ಮ ಬದ್ಧವರಿಗಳಾದ ಆ ದುರ್ಯೋಧನನು, ದುಶ್ಯಾಸನನು, ಕರ್ಣ, ಸೈಂಧವ ಮುಂತಾದ ರಾಜರುಗಳು ನಮ್ಮ ಯಾಗಕ್ಕೆ ಬರುತ್ತಿರುವುದು. ಅವರಿಂದ ಏನಾದರೂ ಅನರ್ಥವಾದರೆ ಮುಂದೆ ಗತಿಯನ್ನು ಪರಮಾತ್ಮ. ಕೃಷ್ಣ
ಧರ್ಮಪುತ್ರ ಧರ್ಮಪುತ್ರ, ನಾನು ನಿಮ್ಮ ಜೊತೆಯಲ್ಲೇ ಇರುವನಲ್ಲ, ನಿಮಗೆ ಆ ಚಿಂತೆಯೂ ಬೇಡ. ಪರಮಾತ್ಮ, ನಿಮ್ಮ ಪಿತಾಮಹರಾದ ಭೀಷ್ಮರು ಹೇಳಿದಂತೆ ಕರ್ತವ್ಯವನ್ನು ನಿರ್ವಹಿಸುವುದು ನಿಮ್ಮ ಕರ್ತವ್ಯ. ಪರಮಾತ್ಮ, ನಾನೀಗ ದ್ವಾರಕೆಗೆ ಹೋಗಿ ಬರುವನು. ಬಲು ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಿ. ನಕುಲ, ನೀನು ಯಾವ ದಿಕ್ಕಿಗೆ ಹೋಗಿ ಏನು ಕಾರ್ಯವನ್ನು ಸಾಧಿಸಿಕೊಂಡು ಬಂದೆ? ಪರಮಾತ್ಮ, ನಾನು ಪಶ್ಚಿಮ ದಿಕ್ಕಿಗೆ ಹೋಗಿ ರಾಜಾದಿರಾಜರನ್ನು ಜಯಿಸಿ ದನ ಕನಕ ವಸ್ತ್ರಗಳು ತಂದಿದ್ದೇನೆ. ಅಷ್ಟೇ. ಸಹದೇವ, ನಿನ್ನ ದಿಗ್ವಿಜಯ ಕಾರ್ಯವನ್ನು ಬಣ್ಣಿಸುವಂತವನಾಗು. ಪರಮಾತ್ಮ, ನಾನು ಸಿಂಧು ಪಾಂಡ್ಯ ದೇಶಗಳನ್ನೆಲ್ಲ ಜಯಿಸಿ ಗೊಪ್ಪ ಕಾಣಿಕೆಗಳನ್ನು ತಂದಿರುವೆನು. ನಾವು ಮಾಡುವ ರಾಜಸಂಯೋಗಕ್ಕೆ ಸಹಾಯ ಮಾಡುವರು ಪರಮಾತ್ಮ. ನಂದ ಕುಮಾರ ನವನಿತ ಚೋರ, ನಂದ ಕುಮಾರ ನವನಿತ ಚೋರ, ಪರಮಾತ್ಮ, ನಿಮ್ಮ ಆಜ್ಞೆಯಂತೆ ನಾವು ನಡೆಯುವು. ಇನ್ನು ನೀವು ಹೋಗಿ ಬನ್ನಿ ಸ್ವಾಮಿ. ಏನಿಷ್ಟಿರ ಬಲು ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಿ. ನಿಮ್ಮ ಆಜ್ಞೆಯಂತೆ ಆಗಲಿ. ನಾನು ದ್ವಾರಕೆಗೆ ಹೋಗಿ ಬರುವನು. ಹಾಗೆ ಆಗಲಿ ಸ್ವಾಮಿ. ಪರಮಾತ್ಮ ನಮಸ್ಕಾರ. ಪಿತಾಮಹ, ಇದನ್ನೆಲ್ಲ ನೋಡುತ್ತಿದ್ದರೆ ಈ ಯಾಗಶಾಲೆಯ ಕೆಲಸಗಳನ್ನು ಮಾಡಲು ನಮಗೆ ತುಂಬಾ ಕಷ್ಟಕರವಾಗಿ ತೋರುತ್ತಿರುವುದು. ನಾನು ಏನು ಮಾಡಲಿ ಸ್ವಾಮಿ? ಧರ್ಮಪುತ್ರ, ಶ್ರೀಕೃಷ್ಣ ಅನುಗ್ರಹಕ್ಕೆ ಪಾತ್ರನಾದ ನಿನಗೆ ಯಾವುದೂ ಕಷ್ಟವಿಲ್ಲ. ಪರಮಾತ್ಮ, ಪಿತಾಮಹ, ಕೇಳು. ಶ್ರೀಕೃಷ್ಣ ಸ್ವಾಮಿಯ ಪೂಜೆಯನ್ನು, ಬ್ರಾಹ್ಮಣರ ಪೂಜೆಯನ್ನು ಶ್ರೀಕೃಷ್ಣ ಸ್ವಾಮಿಯೇ ನೋಡಿಕೊಳ್ಳಲಿ. ಪಿತಾಮಹ, ಬ್ರಾಹ್ಮಣರ ಪೂಜೆಯನ್ನು ಶ್ರೀಕೃಷ್ಣ ಸ್ವಾಮಿಯೇ ನಿರ್ವಹಿಸಲಿ. ಬ್ರಾಹ್ಮಣರ ಭೋಜನ ವಿಷಯದಲ್ಲಿ ಕರ್ಣನು ನೋಡಿಕೊಳ್ಳಲಿ. ಸಾಮಾನುಗಳನ್ನು ಒದಗಿಸುವುದರಲ್ಲಿ ವಿದುರನ್ನು ನೋಡಿಕೊಳ್ಳಲಿ. ದುರ್ಯೋಧನನು ಈ ಕಾರ್ಯಕ್ಕೆ ಸಂಬಂಧಿಸಿದರೆ ಎಲ್ಲಾ ರಾಜರಿಗೂ ಮಣಿಕನಕ ವಸ್ತುಗಳನ್ನು ಕೊಟ್ಟು ಮರ್ಯಾದೆ ಮಾಡಲಿ. ದುಶ್ಯಾಸನನು ಈ ಕಾರ್ಯದಲ್ಲಿ ನೆರವಾಗಲಿ. ಶಕುನಿಯು ಮೇಲ್ವಿಚಾರಣೆ ನೋಡಿಕೊಳ್ಳಿ. ಅಗ್ರಜ, ಈ ಕಾರ್ಯದಲ್ಲಿ ನೀನು ತುಂಬಾ
ಸುಳ್ಳಾಗಿರು. ಯಾವ ಕಾರಣಕ್ಕೆ ನೇಮಿಸಬೇಕೆಂದು ಚೆನ್ನಾಗಿ ಬಲ್ಲೆ. ಅಗ್ರಜ, ರಾಜಾದಿರಾಜರನ್ನು ಜಯಿಸಿ ದನ ಕನಕ ವಸ್ತ್ರಗಳನ್ನು ಪಡೆದು ತಂದವರು ನಾವು. ಈ ಯಾಗವನ್ನು ಸರಿಯಾದ ರೀತಿಯಲ್ಲಿ ನಡೆಸದೆ ಹೋದರೆ ಮುಂದೆ ಏನಾದರೂ ಅನರ್ಥವಾದರೆ ಮುಂದೆ ಗತಿಯೇನು? ಅಣ್ಣ ಧರ್ಮಪುತ್ರ, ಸಕಲ ರಾಜಾದಿರಾಜರೆಲ್ಲರೂ ನಮಗೆ ದನ ಕನಕ ವಸ್ತುಗಳನ್ನು ಕೊಟ್ಟು ಸಹಾಯ ಮಾಡಿರೋರಲ್ಲಿ ಅವರಿಗೆ ತಕ್ಕ ಮರ್ಯಾದೆಯನ್ನು ಮಾಡಬೇಕು. ಅದನ್ನು ಬಿಟ್ಟು ಆ ಕೌರವರಿಗೆ ಎಲ್ಲ ಆಡಳಿತ ಬಿಟ್ಟು ನಾವು ಸುಮ್ಮನೆ ಇದು ನಮಗೆ ಅವಮಾನವಲ್ಲ. ಅಣ್ಣ ಧರ್ಮಪುತ್ರ, ಶ್ರೀಕೃಷ್ಣ ಸ್ವಾಮಿ. ಅಣ್ಣ ಧರ್ಮಪುತ್ರ, ಆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ನಮಗಿರುವಾಗ ನಮಗೆ ಅಪಜಯವೇ ಇಲ್ಲ. ವಿಮೋಚನರೇ, ಇದರಲ್ಲಿ ತಪ್ಪೇನಿಲ್ಲ. ದುರ್ಯೋಧನ ಕೈಯಲ್ಲಿ ಧನರೇಖೆಯು, ಕರ್ಣನ ಕೈಯಲ್ಲಿ ದಾನರೇಖೆಯು. ಇದರಿಂದ ನಿಮ್ಮ ಯಾಗವು ಸುರಕ್ಷಿತವಾಗಿ ನಡೆಯುವುದು. ನಿಮ್ಮ ಆಜ್ಞೆಯಂತೆ ಆಗಲಿ. ಅದೋ ನೋಡಿ, ರಾಜಾದಿರಾಜರೆಲ್ಲರೂ ಸಾಗರದಂತೆ ಆಗಮಿಸುತ್ತಿರುವನು. ಸುಯೋಧನನು ತನ್ನ ಪರಿವಾರ ಸಮೇತನಾಗಿ ಆಗಮಿಸುತ್ತಿರುವನು. ಪ್ರಿಯೇ ದ್ರೌಪದಿ, ಸ್ವಾಮಿ, ಪ್ರಿಯೇ ದ್ರೌಪದಿ, ನಾವೊಮ್ಮೆ ಇನ್ನು ಯಾಗಮಂಟಪಕ್ಕೆ ಸಮಯವಾಗುತ್ತಾ ಬಂತು. ನಾವೊಮ್ಮೆ ಆ ಯಾಗಮಂಟಪದ ಸವಿಯನ್ನು ಸವಿದು ಬರೋಣವೇ ದೇವಿ. ಪ್ರಿಯೇ ದ್ರೌಪದಿ. ಸ್ವಾಮಿ, ನೀವು ಜಯಶೀಲರಾಗಿ ಹಿಂತಿರುಗಿ ಬಂದಿದ್ದು ನನ್ನ ಮನಸ್ಸಿಗೆ ಬಹಳ ಸಂತೋಷಕರವಾಗಿದೆ. ಹೌದು ದೇವಿ, ಈ ಭರತ ಖಂಡದ 56 ರಾಜರನ್ನು ಜಯಿಸಿ ಅವರಿಂದ ದನ ಕನಕ ವಸ್ತ್ರಗಳನ್ನು ಪಡೆದು ಇಲ್ಲಿ ನಡೆಯುವ ಯಾಗಕ್ಕೆ ಯಾವುದೇ ಅಡ್ಡಿ ಇಲ್ಲದಂತೆ ಮಾಡಿರುವನು. ಇದರಿಂದ ಈ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗಿರುವುದು ದೇವಿ. ಈ ಸಮಯವನ್ನು ನಿನ್ನೊಂದಿಗೆ ಅತ್ಯಂತ ಆನಂದಭರಿತವಾಗಿ ಕಳೆಯಬೇಕೆಂದು ಬಯಸಿರುವೆನು ದೇವಿ. ಸ್ವಾಮಿ, ನಿಮ್ಮ ಇಷ್ಟಕ್ಕೆ ನಾನು ಎಂದಾದರೂ ಬೇಡವೆನ್ನಲಿ. ಹಾಗೆ ಆಗಲಿ, ನಿಮ್ಮ ಇಷ್ಟದಂತೆಯೇ ಆಗಲಿ. ಪ್ರಿಯ ದ್ರೌಪದಿ, ಅಲ್ಲಿ ನೋಡಿದೆಯಾ ಆ ಮಹಿಬ್ರಹ್ಮನು? ಇಲ್ಲಿ ನೋಡಿದೆಯಾ ಆ ಮಹಿಬ್ರಹ್ಮನು ತನ್ನ ಚಿತ್ರ ವಿಚಿತ್ರವಾದ ಕಲೆಗಳಿಂದ ಎಷ್ಟು ಸುಂದರವಾಗಿ ಈ ಭವನವನ್ನು ನಿರ್ಮಿಸುವನು. ಹೌದು ಸ್ವಾಮಿ. ಹೌದು ಪ್ರಿಯವಾಗಿ ಆಡೋಣವೇ? ಹಾಗೆ ಆಗಲಿ ಪ್ರಿಯ. ಹೌದು ಪ್ರಿಯ.
ಮತ್ತೊಂದು ಜನ ಇದು ನನ್ನ ಅಂದ ರಾಜಕುಮಾರನು ಅಂಗನಾಗದೆ ಬಾವಾ ಬೆಟ್ಟಾಯಿತೆ. ಅಯ್ಯೋ ಪಾಪ, ಕಣ್ಣು ಕಾಣಲಿಲ್ಲವೇನು? ಅಂದನ ಮಗನು ಅಂದನಾಗದೆ ಎಂತಾಗುವನು? ಹುಡುಗನ ಮಗ ಸ್ವಾಮಿ, ನೋಡಿದರ ಭಾವನೆಗಳ ಸ್ಥಿತಿಯನ್ನು. ಎಷ್ಟು ಮರೆಯಬೇಕು? ಮೂರ್ಖ ಸಾಮ್ರಾಜ್ಯ ರಾಜನಾಗಿ 101 ಸಾವಿರಕ್ಕೆ ಒಗ್ಗಜನಾಗಿ 56 ರಾಜನಾಗಿ ಮಿತ್ರನಾಗಿ ನನ್ನನ್ನು ನೋಡಿ ಒಂದು ಹೆಣ್ಣಾಗಲೇ ಈ ಅವನು ನಾನು ಸಹಿಸಲಾರೆ. ಒಮ್ಮೆ ನಿಲ್ಲುತ್ತೇನೆ. ಅಗತ್ಯ ನಾನು ಪ್ರಚಂಡ ಕೋರುವುದೇ ಈಗ ಏನು ಮಾಡುವುದು? ಬದುಕುವುದೇ ಅಥವಾ ಮರುಚುವುದೇ? ಮಾತು ಈ ಅವಮಾನವು ನಿಮ್ಮದಲ್ಲ, ನಮ್ಮದು. ಎಲ್ಲೋ ಮಮತೆ ಇಲ್ಲ, ಆಲಸ್ಯ ಇಲ್ಲ, ಮರ್ಯಾದೆ ಇಲ್ಲ. ಆಜ್ಞೆ ಮಾಡಿಸುವುದನ ಮಿತ್ರ ಈ ಹಕ್ಕಲಿ ರಾಜ ಇದನ್ನು ಕೈಲಾಗಿರುವುದು ನನ್ನ ರಾಜ ಎಲ್ಲೆಂದು ಹೇಳುತ್ತಿರುವೆ. ಈ ಅಸ್ತ್ರವನ್ನು ಕಡಿದು ಹಾಕಿದರೆ ಇನ್ನು ಅಗತ್ಯವಿರುವುದೇ? ಇದು ಎಂತ ಹೇಳಿತರವಾದ ಕಾರ್ಯ. ಆಜ್ಞೆ ಮಾಡಿಸುವುದನ್ನು ಆ ಪಾಂಡವರ ಸಿರಿಗಳನ್ನು ತಿಳಿದು ಪಾದಗಳ ಮೇಲೆ ಉಳಿಸುತ್ತೇನೆ. ವಿಸಾಕ್ಷಣ ಜ್ಞಾನ ವೀರ ಮಾನಸನಾದ ಆ ಪಾಂಚಾಲಿಯನ್ನು ನಿಮ್ಮ ಒಳ್ಳೆಯದಕ್ಕಾಗಿ ಬದುಕಿಸಿ ನಿಮ್ಮ ಪಾಲಿಸಿಯಾಗಿ ಮಾಡುತ್ತೇನೆ. ಅದು ಅಲ್ಲದೆ ಆ ಇಂದ್ರಪುರ ಪ್ರಶ್ನವನ್ನು ದಶಪದ ಮಾಡುತ್ತೇನೆ. ಇದೇ ನನ್ನ ಆಜ್ಞೆ. ಅಖಿಲ ಅದಕ್ಕಾಗಿ ಚಿಂತೆ ಕೇಳು
ಹಾಗೆ ಮಾಡದೆ ಹೋದರೆ ನಿನ್ನ ಸೋದರ ಮಾವ ಶಕುನಿ ಹಳ್ಳ, ನಿನ್ನ ತಾಯಿ ಅಂದಾರಿ ಹೊರ ಹುಟ್ಟಿದವರೇ ಹಳ್ಳ. ಭಯವೇಕೆ ಸುಯೋಧನ, ನಾನಿರುವಾಗ ಭಯವೇಕೆ ಸುಯೋಧನ. ಚಕ್ರವರ್ತಿ ವೀರಾಜಿ ವೀರನಾಗಿ ಜನಿಸಿ ಕೈಲಾಗದೆ ಹೇಳಿದಂತೆ ಇರುವುದು ಸರಿಯಲ್ಲ. ಶಕುನಿ, ಬೇಗ ನಿನ್ನ ಪ್ರಯತ್ನವನ್ನು ಈಡೇರಿಸು. ಹಳೆಯ ದುರ್ಯೋಧನ ಎಲ್ಲದಕ್ಕೂ ಅವಸರವೇ. ಆಗುವ ಕೆಲಸಗಳನ್ನು ನಿಧಾನವಾಗಿ ಆಲೋಚಿಸಿ ಆಗುವ ಕೆಲಸಗಳನ್ನು ಜಯಿಸಲೇಬೇಕು. ಈಗಲೂ ಆಗಲೂ ಹಳೆಯ ದುರ್ಯೋಧನ ಎಲ್ಲದಕ್ಕೂ ಅವಸರವೇ. ನಮ್ಮ ದುಶ್ಯಾಸನನ್ನು ಹೋದರೆ ಆಗುವ ಕೆಲಸವು ಆಗುವುದಿಲ್ಲ. ಆ ಪಾಂಡವರನ್ನು ಕರೆದರು ವಿಜಯದೇವನೇ ಹೋಗಲಿ. ನಾನು ಈಗಲೇ ಹೋಗಿ ವಿಜಯದೇವನನ್ನು ಕರೆತರುವೆ. ಈ ವಿಜಯದೇವನು ಬಂದಿರುವನು. ದುರ್ಯೋಧನ, ನನ್ನ ಕರೆಸಿದ ಕಾರಣವೇನು? ಇದು ದುರ್ಯೋಧನ, ನಿನ್ನ ಆಜ್ಞೆಯಂತೆ ಆಗಲಿ. ಹಾ ಇದು ನಾನು ದುರ್ಯೋಧನನಿಂದ ಆಜ್ಞಾಪಿತನಾಗಿರುವನು. ಇದು ನ್ಯಾಯಸಮ್ಮತವಲ್ಲದಿದ್ದರೂ ನಾನು ಈಗಲೇ ಹೋಗಿ ಪಾಂಡವರನ್ನು ಕರೆದುಕೊಂಡು ಬರುವೆನು. ಆತನ ಆಜ್ಞೆಯನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲದಿದ್ದರೂ ನಾನು ಈಗಲೇ ಹೋಗಿ ಪಾಂಡವರನ್ನು ಕರೆತರುವನು. ಹೇ ಕೃಷ್ಣ ಪರಮಾತ್ಮ, ನಿನ್ನ ಲೀಲೆ ನೀನೇ ಬಲ್ಲವನು. ದ್ವಾರಕೇಶ್ವರ ದಯ ಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ದ್ವಾರಕ
ಕೃಷ್ಣ ಪರಮಾತ್ಮ ನಿನ್ನ ಲೀಲೆಯನ್ನು ನೀನೇ ಬಲ್ಲವನು. ಆಹಾ, ನಾನು ಈಗಲೇ ಹೋಗಿ ಇಂದ್ರಪ್ರಸ್ಥದಲ್ಲಿರುವ ಪಾಂಡವರನ್ನು ಹಸ್ತಿನಾವತಿಗೆ ಬರಮಾರಿಕೊಂಡು ಬರುವೆನು. ಆಹಾ, ಕೃಷ್ಣ ಪರಮಾತ್ಮ ನಿನ್ನ ಲೀಲೆಯು ನೀನೇ ಬಲ್ಲವನು. ಶಯನ ನಾರಾಯಣ ಕಮಲ ನಯನ ರಾವಣ ಕಮಲ ನಯನ ರಾವಣ
ಮನೋಹರವಾಗಿರೋದಲ್ಲವೇ? ಹೌದು ದೇವಿ, ಬಹಳ ಮನೋಹರವಾಗಿರು ದೇವಿ. ಸಖಿ, ಈ ಮನೋಹರವಾಗಿರುವ ಈ ಉದ್ಯಾನವನದಲ್ಲಿ ನನ್ನ ಸ್ವಾಮಿಯು ಇಷ್ಟು ವೇಳೆಯಾದರೂ ಬಾಳಲಿರಲಿಲ್ಲ. ಕಾರಣವೇನಿರಬಹುದು? ದೇವಿ, ಶ್ರೀಕೃಷ್ಣ ಪರಮಾತ್ಮನು ಅರವಿಂದ ಉದ್ಯಾನವನದಲ್ಲಿ ಇದ್ದಾರೆಂದು ಹೇಳಿದರು. ಏನೇನು? ಅರವಿಂದ ಉದ್ಯಾನವನದಲ್ಲಿರುವರೆ? ಹೌದು ದೇವಿ. ಮುಂದೇನು? ನಂತರ ಕಲಾವತಿಯ ಮನೆಗೆ ಹೋದರು, ಅಲ್ಲದೆ ಜಾಂಬಾವತಿಯ ಮನೆಗೆ ಹೋದರು, ಅಥವಾ ರುಕ್ಮಿಣಿಯ ದೇವಿಯ ಮಂದಿರವೇ ಸೇರಿದರು. ಒಂದೂ ತಿಳಿಯದು ದೇವಿ. ಏನೇನು? ಆ ನನ್ನ ಸೌತಿಯ ಮಂದಿರಕ್ಕೆ ಹೋಗಿ ಬಿಟ್ಟರೆ? ಇರಲಿ ಇರಲಿ, ನನ್ನ ಸ್ವಾಮಿ ಇಂದು ಬಂದು ಪಗಡೆ ಆಟವನ್ನು ಆಡುತ್ತೇನೆ ಎಂದು ಹೇಳಿ ಹೋದು ಇನ್ನು ನನ್ನ ಸೌತಿಯರ ಮನೆ ಹೋಗಿ ಕಾಲವನ್ನು ಕಳೆಯುತ್ತಿರೋರು. ಬರಲಿ ಬರಲಿ, ನನ್ನ ಸ್ವಾಮಿಯ ತಕ್ಕ ಪಾಠವನ್ನು ಕಲಿಸುವೆನು. ದೇವಿ, ನಾವು ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ನ್ಯಾಯಿಸುತ್ತೇವೆ ದೇವಿ. ನೀವ್ಯಾರನ್ನಾರು ಧ್ಯಾನಿಸಿಕೊಳ್ಳಿ. ಸಖಿಯರೇ, ನಾನು ಹೇಳಿದ ಹಾಗೆ ಮಾಡುವಿರಾ? ದೇವಿ, ಶ್ರೀಕೃಷ್ಣ ಪರಮಾತ್ಮನು ದಯಮಾಡಿಸುತ್ತಿರುವರು. ನಾವು ಹೋಗಿ ಏನೇನು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವರೆ? ಬರಲಿ ಬರಲಿ, ಇಂದು ತಕ್ಕ ಪಾಠವನ್ನು ಕಲಿಸುವೆನು.
ನೋಡಿ, ನಾನು ಒಳಗಡೆ ಆಯಾಸವಾಗಿದೆ ಎಂದು ನಾನು ನಿದ್ರೆ ಮಾಡುವೆನು. ನನ್ನ ಸ್ವಾಮಿ ಏನಾದ್ರೂ ಬಂದರೆ ಒಳಗೆ ಬಿಡಬೇಡಿ. ಹಾಗೇ ಆಗಲಿ ದೇವಿ. ನಾನು ಹೇಳಿದಂತೆ ಮಾಡಬೇಕು. ಹಾಗೇ ಆಗಲಿ ದೇವಿ. ಸ್ವಲ್ಪ ನಿಲ್ಲು. ಏಕೆ ವಿಲಾಸಿನಿಯರೇ, ನಿಲ್ಲಬೇಕು ನೀರಿ ಕಾರಣವೇನು? ದೇವ, ನಮ್ಮ ರಾಣಿಯವರು ಯಾರನ್ನು ಒಳಗೆ ಬಿಡಬೇಡವೆಂದು ಆಜ್ಞೆ ಮಾಡಿರೋಳು ದೇವ. ಏನು ನನ್ನನ್ನೂ ಸಹ ಒಳಗೆ ಬಿಡಬೇಡವೆಂದು ಹೇಳಿರುವಳೆ? ಹೌದು ದೇವ. ವಿಲಾಸಿನಿಯರೇ, ಆ ರಾಣಿಯು ನಿಮ್ಮನ್ನು ಶಿಕ್ಷಿಸಲು ಬಂದರೆ ಆ ಶಿಕ್ಷೆಗೆ ನಾನೇ ಗುರಿಯಾಗುವೆನು. ಹೆಚ್ಚಾಗಿ ಭಿನ್ನಸಲಾರೆವು ದೇವ, ತಮ್ಮ ಚಿತ್ತ. ಆಹಾ, ಭಾಮಿಯು ಬಹಳ ಕೋಪದಿಂದ ಇರುವ ಹಾಗೆ ಕಂಡು ಬರುತ್ತಿದೆಯಿಲ್ಲ. ಲೋಕದಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನಾ ಕಾರ್ಯಕ್ಕಿಂತ ಈ ನನ್ನ ಭಾಮಿಯ ಕೋಪವನ್ನು ಅಡಗಿಸುವುದು ನನಗೆ ಬಹಳ ಮಹತ್ವಕರ ಕಾರ್ಯವಾಗಿರುವುದು. ವ್ಯಾಕುಲವೇ ಕೋಪವಿದೆ, ವ್ಯಾಕುಲವೇ ಕೋಪವಿದೆ, ಕೋಕಿಲ ಕಲವೇಣಿ, ಕೋಕಿಲ ಕಲವೇಣಿ, ನೀಲಗಂಧರವೇಣಿ. ರಾಜೇಂದ್ರ
ಬಾಮೆ, ನನ್ನ ವಿಚಾರದಲ್ಲಿ ನಿನಗೆ ಯಾವಾಗಲೂ ಸಂದೇಹವೇ? ನಾನು ಹಾಗೆ ಮತ್ತೊಬ್ಬಳನ್ನು ಓಡಿಸಿದೀನೆಂದು ನಿನಗೆ ಹೇಳಿದವರು ಯಾರು? ಇನ್ಯಾರು ಸ್ವಾಮಿ? ಆ ನನ್ನ ಸಖಿಯರು. ಬಾಮೆ, ಅತ್ಯಂತ ಕುತೂಹಲ ಭರಿತನಾಗಿ ಬಂದಿರುವ ನಿನ್ನ ಕೋಪವನ್ನು ಬಿಟ್ಟು ನನ್ನಲ್ಲಿ ಒಂದು ಬಾರಿ ಪಗಡೆ ಆಟವನ್ನು ಆಡು ಬಾಮೆ. ಸ್ವಾಮಿ, ಇಂದು ಬೆಳಗಿನ ಜಾವದಲ್ಲಿ ಬಂದು ಪಗಡೆ ಆಟವನ್ನು ಆಡುತ್ತೇನೆ ಎಂದು ಹೇಳಿ ಹೋದವರು ಆ ರುಕ್ಮಿಣಿ ಮಂದಿರದಲ್ಲಿ, ಆ ಜಾಂಬವತಿ ಮಂದಿರದಲ್ಲಿ, ಆ ಕಾಲಂದಿ ಮನೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ರಲ್ಲ, ಅಲ್ಲಿಗೆ ಹೋಗಿ ಪಗಡೆಯನ್ನಾಡಿ. ಎಲ್ಲಿಗೆ ಹೋಗುದಿಲ್ಲ? ಇಲ್ಲ ಬಾಮೆ, ನಾನಿನ್ನು ಎಲ್ಲಿಯೂ ಹೋಗುವುದಿಲ್ಲ. ಪಗಡೆ ಆಟ ಮುಗಿಯುವವರೆಗೂ ನಾನು ಹೋಗುವುದಿಲ್ಲ. ನೀವಿನ್ನು ಎಲ್ಲಿಗೆ ಹೋಗುವುದಿಲ್ಲವೇ? ನನ್ನಲ್ಲಿ ಮಾತನಾಡಿ. ನಾನು ಎಲ್ಲಿಯೂ ಹೋಗುದಿಲ್ಲ ಬಾಮೆ. ನನ್ನಾಣಿಗೂ ಹೋಗುವುದಿಲ್ಲ, ನಿನ್ನಾಣಿಗೂ ನಾನು ಪಗಡೆ ಆಟ ನಂತರವರೆಗೂ ಎಲ್ಲಿಗೂ ಹೋಗುವುದಿಲ್ಲ. ಭಾಷೆಯನ್ನು ಕೊಡಿ ಸ್ವಾಮಿ. ಹಾಗೆ ಆಗಲಿ ಬಾಮೆ. ಭಾಷೆಯನ್ನು ಕೊಟ್ಟು ಓಡಿ ಹೋಗಬಾರದು, ಎಂದಿಗೂ ಸಾಧ್ಯವಿಲ್ಲ ಸ್ವಾಮಿ. ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಬನ್ನಿ ಸ್ವಾಮಿ, ಆಟವನ್ನು ಆಡೋಣ. ಹಾಗೆ ಆಗಲಿ ಸ್ವಾಮಿ. ಬರಗಳಾಡಿದನು ಬಾಬಾ ಬಾಮೆ ಪಗಡೆಯ ನಿಡುವೆ ಬರಗಳಾಡಿದನು ಅರುಗದು ಮನೆ ಬಾಬಾ
ಜಗಮಣೆ